ಡಿಸಿಎಚ್ ಮತ್ತು ಪಿಐಎಪಿ ಅಧ್ಯಯನ ನಡೆಸಿ 23 ವರ್ಷಗಳ ಕಾಲ ವೈದ್ಯಕೀಯ ವೃತ್ತಿ ಸಮಾಜ ಸೇವೆ ಮಾಡುತ್ತಿದ್ದಾರೆ. 200ಕ್ಕೂ ಅಧಿಕ ಆರೋಗ್ಯ ಶಿಬಿರಗಳು, ಹಲವಾರು ಸಂಘ ಸಂಸ್ಥೆಗಳಿಗೆ ಸದಸ್ಯತ್ವ, ಕೋವಿಡ್ ಸಮಯದಲ್ಲಿ 1,000ಕ್ಕೂ ಅಧಿಕ ರೋಗಿಗಳಿಗೆ ಚಿಕಿತ್ಸೆ, 6 ಭಾಷೆಗಳನ್ನು ಸ್ಪಷ್ಟವಾಗಿ ಮಾತನಾಡುವ, ನೇರ ನುಡಿ, ಸಂಘಟನಾ ಚತುರೆ, ಹೃದಯ ವೈಶಾಲ್ಯತೆ, ಸಾರ್ವಜನಿಕರಿಗೆ ಸಹಾಯ, ಪ್ರಾಮಾಣಿಕ ಸೇವೆಗಳನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಪದ್ಮಪ್ರಕಾಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ನವೀನ್ ಟಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ನವೀನ್ ಟಿ ಇವರು ಶ್ರೀ ತಿಮ್ಮಯ್ಯ ಮತ್ತು ಶ್ರೀಮತಿ ಎಲ್ ಶಾರದಾಂಬರವರ ಪುತ್ರ ರತ್ನರಾಗಿ 1972ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಎಂಬಿಬಿಎಸ್ ಅನ್ನು ಕೋಲಾರದ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜಿನಿಂದ ಮತ್ತು ಎಂಡಿ ರೇಡಿಯೇಷನ್ ಆನಕಾಲಜಿಯನ್ನು ಬೆಂಗಳೂರಿನ ಕಿದ್ವಾಯಿಯಲ್ಲಿ ಎಂಡಿ ಪ್ರೊಫೆಸರ್ ಮತ್ತು ಯೂನಿಟ್ ಮುಖ್ಯಸ್ಥರಾಗಿ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಕಿದ್ವಾಯಿ ಅಭಿವೃದ್ಧಿ, ಸ್ವಚ್ಛತೆ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ರೋಗಿಗಳಿಗೆ ಚಿಕಿತ್ಸೆ ಮಾರ್ಗದರ್ಶನ ಇವುಗಳನ್ನು ಗುರುತಿಸಿ ಶ್ರೀಯುತರಿಗೆ 2023ನೇ ಸಾಲಿನ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ನೀಡಿ ಅಭಿನಂದಿಸಲಾಗುತ್ತಿದೆ. ಡಾಕ್ಟರ್ ನವೀನ್ ಟಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಕಿರಣ್ ಕೆಜೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ಕಿರಣ್ ಕೆಜೆ ಇವರು ಜಯಕುಮಾರ ಸ್ವಾಮಿ ಮತ್ತು ಶ್ರೀಮತಿ ಪುಷ್ಪಾ ದಂಪತಿಯ ಪುತ್ರ ರತ್ನರಾಗಿ 1980ರಲ್ಲಿ ಜನಿಸಿ ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕುಡ್ಲೂರು ಗ್ರಾಮದವರಾಗಿದ್ದು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪಡೆದು ಉನ್ನತ ಶಿಕ್ಷಣಗಳಾದ ಎಂಎಸ್, ಎಫ್ಎಎಂಎಸ್ ಮತ್ತು ಎಫ್ಎಎಲ್ಎಸ್ಸಿ ವಿಶೇಷ ವಿಭಾಗಗಳಲ್ಲಿ ಶಿಕ್ಷಣ ಪಡೆದು ಸಾಮಾನ್ಯ ವಿಭಾಗ, ಲ್ಯಾಪ್ರೋಸ್ಕೋಪಿಕ್, ಜಿಐ ಬಾರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆಯಲ್ಲಿ 13 ವರ್ಷಗಳ ಅನುಭವ ಹೊಂದಿದ್ದಾರೆ. ಚಿರಾಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ವೈದ್ಯ ವೃತ್ತಿಯ ಜೊತೆಗೆ ಹಲವಾರು ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ವೃತ್ತಿ ಮತ್ತು ಸಾಧನೆಗಳ ಮೆಟ್ಟಿಲುಗಳಿಗೆ ಇನ್ನಷ್ಟು ಮೆರುಗು ನೀಡಲು ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುತ್ತಿದೆ. ಡಾಕ್ಟರ್ ಕಿರಣ್ ಕೆಜೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ವಿಜಯ್ ಕುಮಾರ್ ಜೆಆರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ವಿಜಯ್ ಕುಮಾರ್ ಜೆಆರ್ ಇವರು ಶ್ರೀ ರಾಮಚಂದ್ರ ರೆಡ್ಡಿ ಜೆಆರ್ ಮತ್ತು ಶ್ರೀಮತಿ ವೆಂಕಟಲಕ್ಷ್ಮಮ್ಮನವರ ಸುಪುತ್ರರಾಗಿ 1981ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಇವರು ಎಂಬಿಬಿಎಸ್, ಎಂಡಿ, ಡಿಎನ್ಬಿ, ಡಿಎನ್ಬಿ ಶಿಕ್ಷಣವನ್ನು ಪಡೆದು ವಿದ್ಯಾರ್ಥಿ ದಿಶೆಯಲ್ಲಿ ಬೆಳ್ಳಿ, ಬಂಗಾರದ ಪದಕಗಳನ್ನು ಪಡೆದ ಹಿರಿಮೆಯಿದ್ದು ಸದ್ಯ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರಾಗಿ 12 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಜಯದೇವ ಜನಪ್ರಿಯತೆ ಮತ್ತು ರೋಗಿಗಳ ನಂಬಿಕೆಯಲ್ಲಿ ಇವರ ಪಾತ್ರ ಅಪಾರವಾಗಿದೆ. ಇವರ ವೈದ್ಯಕೀಯ ಸೇವೆ ಮತ್ತು ಸಾರ್ವಜನಿಕರೊಂದಿಗೆ ಬೆರೆಯುವ ರೀತಿಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ವಿಜಯ್ ಕುಮಾರ್ ಜೆಆರ್ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಶರಣ ಬಸವರಾಜ ದೇವಾರೆಡ್ಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ಶರಣ ಬಸವರಾಜ್ ದೇವಾರೆಡ್ಡಿ ಇವರು ಶ್ರೀಮತಿ ಶಕುಂತಲಾ ಮತ್ತು ಶ್ರೀ ಸಿದ್ದನಗೌಡ ದೇವಾರೆಡ್ಡಿ ಇವರ ಪ್ರೀತಿಯ ಮಗನಾಗಿ 1992ರಲ್ಲಿ ಸಿಂಧನೂರಿನಲ್ಲಿ ಜನಿಸಿ ಎಂಬಿಬಿಎಸ್,
MD ವ್ಯಾಸಂಗ ಮುಗಿಸಿ ಶ್ರೀ ಗವಿಸಿದ್ದೇಶ್ವರ ಆಸ್ಪತ್ರೆ ಸಿಂಧನೂರಿನಲ್ಲಿ 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಬಡ ಮಕ್ಕಳ ಓದಿಗೆ ಸಹಾಯ, ಬಡವರಿಗೆ ಉಚಿತ ಚಿಕಿತ್ಸೆ, ಸುವರ್ಣ ನಿಧಿ ಟ್ರಸ್ಟ್ ವತಿಯಿಂದ ಓದುವ ಮಕ್ಕಳಿಗೆ ಸಹಾಯ, ಉತ್ತಮ ಚಿಕಿತ್ಸೆ, ಮಾನವೀಯ ಹೃದಯವಂತಿಕೆ ಇವುಗಳನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಶರಣ ಬಸವರಾಜ್ ದೇವಾರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಭಾಷಣ ಕನ್ನಡ ಚಲನಚಿತ್ರ ನಟರಾದ ವಿನೋದ್ ರಾಜ್ಕುಮಾರ್ ಅವರಿಂದ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.